ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ keep you in my heart is where you are. I still think of you, I want you coming back. I remember when we were staring photo. Don't forget the way. Next, now pero yes guys, come let's go to Kudla Beach. ತೋರಿಸ್ತೀನಿ ಇವಾಗ. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ಸೊ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನೀವು ನನ್ನ ಯಾವ ವೀಡಿಯೋಸು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗೋಕರ್ಣ ವ್ಲಾಗ್. ಸೊ ನಾವು ಅಂದ್ಕೊಂಡ್ವಿ ಹಿಂಗೆ ಬೋರ್ ಆಗ್ತಾಯಿತ್ತು, ಸೊ ಒನ್ ಡೇ ಗೋಕರ್ಣ ಟ್ರಿಪ್ ಹೋಗೋಣ ಅಂತ. ಸೊ ಈ ಜರ್ನಿ ಫುಲ್ ಗೋಕರ್ಣ ಟ್ರಿಪ್ ವ್ಲಾಗ್ ಇರುತ್ತೆ. ಸೊ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಮೋರ್ ಫನ್ ಆ್ಯಂಡ್ ಎಂಟರ್ಟೈನಿಂಗ್. ಸೊ ಲೆಟ್ಸ್ ಗೋ ಥ್ರೂ ದಿಸ್ ವಿಡಿಯೋ. ಸೊ ನಾನು ಡೈಲಿ ವೀಕ್ಲಿ ಒಂದು ಅಥವಾ ಎರಡು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಐ ಆಮ್ ಶ್ಯೂರ್ ಐ ವಿಲ್ ಬಿ ಮೋರ್ ರೆಗ್ಯುಲರ್. ಓಕೆ ಗೈಸ್, ನೋಡಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9:10, ಬಟ್ 11ಗೆ ಬಸ್ ಇರೋದು. ನಾವು ಇವಾಗ ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಕ್ಯಾಬ್ ಬಂದ ತಕ್ಷಣ ಸೊ ನಾವು ಗೋರ್ಗುಂಟೆ ಪಾಳ್ಯ ಹೋಗ್ತಾ ಇರೋದು. ಸೊ ಕ್ಯಾಬ್ ಬಂದ ತಕ್ಷಣ ಕ್ಯಾಬಲ್ಲಿ ಕುತ್ಕೊಂಡು ಸೊ ಲಗೇಜ್ ಎಲ್ಲ ಇಲ್ಲಿ ರೆಡಿ ಆಗಿದೆ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಯಾವಾಗ ಬರುತ್ತೆ ಅಂತ. ಸೊ ಲೆಟ್ಸ್ ಸಿ ಯಾವಾಗ ಬರುತ್ತೆ. ಓಕೆ ಗೈಸ್, ನಾವು ಇವಾಗ ಬಸ್ ಒಳಗಡೆ ಬಂದು ಕುತ್ಕೊಂಡಿದ್ದೀವಿ. ಸೊ ಇದು AC ಸ್ಲೀಪರ್ ಬಸ್ಸು, ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ನಾನು ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನಾವು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಗೋಕರ್ಣ ಅಂತ. ಸೊ ಗೋಕರ್ಣಕ್ಕೆ ಒಂದು ವಿಶೇಷವಾದ ಒಂದು ಕಥೆನೇ ಇದೆ. ಪುರಾತನದಲ್ಲಿ ರಾವಣ ಇದ್ನಲ್ಲ, ರಾವಣ ಘೋರವಾದ ತಪಸ್ಸು ಮಾಡಿ ಶಿವನ ಹತ್ರ ನಿನ್ನ ಆತ್ಮಲಿಂಗವನ್ನು ಕೊಡು ಅಂತ ಕೇಳ್ತಾನಂತೆ. ಶಿವನು ತಪಸ್ಸಿಗೆ ಮೆಚ್ಚಿ ಆತ್ಮಲಿಂಗವನ್ನು ಕೊಟ್ಟು ಒಂದು ಷರತ್ತನ್ನು ಹಾಕ್ತಾನೆ, ಈ ಆತ್ಮಲಿಂಗವನ್ನು ಎಲ್ಲೂ ಕೆಳಗಡೆ ಇಡಬಾರ್ದು ಅಂತ. ಸರಿ ಆಯಿತು ಅಂತ ವಾಪಸ್ ಲಂಕೆಗೆ ಹೋಗಬೇಕಾದ್ರೆ ಸಂಜೆ ಆಗುತ್ತೆ. ಸಂಜೆ ಆ ಟೈಮಲ್ಲಿ ಸಂಧ್ಯಾ ವಂದನೆ ಕಂಪಲ್ಸರಿ ರಾವಣ ಮಾಡಲೇಬೇಕಾಗತ್ತೆ. ಆಗ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನ ಕೈಲಿ ಆತ್ಮಲಿಂಗವನ್ನು ಕೊಟ್ಟು ಇಟ್ಕೊಂಡಿರೋ, ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಸೊ ಆ ಹುಡುಗ ಬೇರೆ ಯಾರೂ ಅಲ್ಲ, ಗಣೇಶ ಆಗಿರ್ತಾನೆ. ಸೊ ರಾವಣ ಸಂಧ್ಯಾ ವಂದನೆ ಮಾಡಿ ಬರೋ ಅಷ್ಟರಲ್ಲಿ ಆ ಬಾಲಕ ಆತ್ಮಲಿಂಗವನ್ನು ಅಲ್ಲೇ ಕೆಳಗಡೆ ಇಟ್ಬಿಡ್ತಾನೆ. ಸೊ ಕೆಳಗಡೆ ಇಟ್ಟಿದ್ದ ಆ ಪ್ರದೇಶವೇ ಈಗ ಮಹಾಬಲೇಶ್ವರ ದೇವಸ್ಥಾನವಾಗಿ ಕನ್ವರ್ಟ್ ಆಗಿ ಗೋಕರ್ಣ ಅಂತ ಫೇಮಸ್ ಆಗಿದೆ. ಸೊ ಇಲ್ಲಿ ನೀವೇನೇನು ನೋಡ್ತಾ ಇದ್ದೀರೋ ಇದೆಲ್ಲ ಗೋಕರ್ಣದ ಅಕ್ಕಪಕ್ಕ ಸುತ್ತಲಿನ ಪ್ರದೇಶ ಆಗಿರುತ್ತೆ. ಸೊ ಇದು ಎಷ್ಟು ವೈಬ್, ಅದು ಡಿವೋಷ್ನಲ್ ವೈಬ್ ಕೊಡುತ್ತೆ ಅಂದರೆ, ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಈವನ್ ಒಂದೊಂದು ಮನೆಗಳು ಆಗಿರ್ಬೋದು, ಆ ಬಿಲ್ಡಿಂಗ್ಸ್ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಡಿವೋಷ್ನಲ್ ವೈಬ್ಸ್ ಕೊಡುತ್ತೆ. ಸೊ ಅದೇ ಒಂಥರ ಡಿಫ್ರೆಂಟ್ ಸನ್ ರೇಸ್. ನಾವು ಕೂಡ ಪೂಜೆ ಮಾಡ್ಸೋಕ್ಕೆ ಹೋಗಿದ್ವಿ. ಸೊ ಪೂಜೆ ಮಾಡಿಸಿ ಅಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನದ ಪಕ್ಕ ಮೇನ್ ಬೀಚಿಗೆ ಹೋದ್ವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಇಲ್ಲಿ ಬಂದರೆ ವಿಸಿಟ್ ಮಾಡ್ಬೋದು. ಸೊ ಇದು ನಾವು ಉಳ್ಕೊಂಡಿದ್ದು ರೂಮು ಮಾತ್ರ ತುಂಬ ಚೆನ್ನಾಗಿತ್ತು. ನಾವು 2 ಸ್ಕೂಟಿನ ರೆಂಟ್ ಮಾಡಿದ್ವಿ. ಪರ್ ಡೇ 500 rupees. ಸೊ ರೆಂಟ್ ಮಾಡಿ ಎಲ್ಲ ಪ್ಲೇಸಸ್ ಸುತ್ತಾಡೋಣ ಅಂತ ನಾವು ರೆಡಿ ಆದ್ವಿ. ಸೊ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಜಟಾಯು ವ್ಯೂ ಪಾಯಿಂಟ್ ಅಂತ.
ಸೊ ನಾನು ಏನಪ್ಪ ಹೆಸರು ಈ ಥರ ಇದೆ ಜಟಾಯು ವ್ಯೂ ಪಾಯಿಂಟ್ ಅಂತ ಅಂದ್ಕೊಂಡು ಹೋದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ನೇಚರ್ ಅಷ್ಟು ಚೆನ್ನಾಗಿತ್ತು. ಬಿಕಾಸ್ ನೀವು ಸನ್ ರೇಸ್ ಇರೋ ಟೈಮಲ್ಲಿ ಹೋದರೆ ಅದು ಅದ್ರ ಲುಕ್ಕೇ ಡಿಫ್ರೆಂಟಾಗಿರುತ್ತೆ. ಅಲ್ಲಿ ನೋಡೋ ವ್ಯೂ ನೋಡ ಅಲ್ಲಿ ಮುಂದೆ. ಸೊ ಇದಾದಮೇಲೆ ನಾವು ಹೋಗಿದ್ದು ಓಮ್ ಬೀಚ್ಗೆ. ಸೊ ಓಮ್ ಬೀಚ್ ಕೂಡ ತುಂಬ ಸಖತ್ತಾಗಿತ್ತು. ಸನ್ಸೆಟ್ ಪಾಯಿಂಟ್ ನೋಡ್ಬೋದು ನೀವಿಲ್ಲಿ. ಸೊ ಅಲ್ಲಿ ಇದ್ದು ಅದು ಎಷ್ಟು ಮೈಂಡನ್ನ ಎಷ್ಟು ಹೀಲ್ ಮಾಡುತ್ತೆ ಅಂದರೆ, ಸೊ ನೇಚರ್ ಹ್ಯಾಸ್ ದಟ್ ಹೀಲಿಂಗ್ ಪವರ್ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸುಳ್ಳಲ್ಲ. ಸೊ ಯು ಮಸ್ಟ್ ವಿಸಿಟ್ ಒನ್ಸ್. ಸೊ ಈ ನೇಚರ್ನ ತುಂಬ ಸವಿತಾ ನಾವು ರೂಮಿಗೆ ವಾಪಸ್ ಹೋದ್ವಿ. ಸೊ ರೂಮಿಗೆ ವಾಪಸ್ ಹೋಗಿ ಡಿನ್ನರೆಲ್ಲ ಆಯಿತು. ಸೊ ಅದಾದಮೇಲೆ ಮಾರನೇ ದಿನ ನಾವು ಹೋಗಿದ್ದು ಒಂದು ದೇವಸ್ಥಾನ. ಇದು ಒಂದು ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಶಿವನ ದೇವಸ್ಥಾನ. ಇಲ್ಲಿರೋ ನಾಗ ಪ್ರತಿಷ್ಠಾಪನೆಗಳೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿರೋ ಗ್ರೀನರೀಸ್, ಟ್ರೀಸ್ ಎಲ್ಲ ಸಖತ್ತಾಗಿತ್ತು. ಸೊ ಇದೇ ಒಂದು ರೋಡ್ ಅಂತಲೇ ಹೇಳ್ಬೋದು. ಇದು ನಾಗಬೀದಿ ಅಂತ ಹೆಸರಿಟ್ಟಿದ್ರು ಇದನ್ನು. ಸೊ ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ಕೋಟಿ ತೀರ್ಥ ಅಂತ. ಸೊ ಭಕ್ತರೆಲ್ಲ ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವರ ಪಾಪ ಎಲ್ಲ ನಾಶ ಆಗುತ್ತೆ ಅಂತ ನಂಬಿಕೆ ಇದೆ. ಇವಾಗ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು, ಸೊ ನಾವು ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಬೀಚು ಕುಡ್ಲೆ ಬೀಚ್ ಅಂತ. ಸೊ ನಮ್ಮ ದೇವ್ರ ದರ್ಶನ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಕುಡ್ಲೆ ಬೀಚ್ ಹೆಂಗಿರುತ್ತೆ ಅಂತ ನಾನು ನೋಡಬೇಕು, ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಮತ್ತೇನಂದರೆ ನಮ್ಮ ರೂಮಿಂದ ವ್ಯೂ ಪಾಯಿಂಟ್ ಸಖತ್ತಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನೀವು ಅಕಸ್ಮಾತ್ ಗೋಕರ್ಣಗೆ ಏನಾದ್ರು ಬಂದರೆ ಸೊ ಪ್ರಿಫರ್ ಮಾಡೋದಾದರೆ ಈ ಲೊಕೇಶನ್ನ ಪ್ರಿಫರ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಲೊಕೇಶನ್ ಹಾಕಿರ್ತೀನಿ. ಸೊ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ವ್ಯೂ ಏನು ಸಖತ್ತಾಗಿದೆ. ರೂಮಿಂದ ವ್ಯೂ ಇದು ನನಗಂತೂ ತುಂಬ ಇಷ್ಟ ಆಯಿತು. So you must visit here once. Guys, come, let's go to Kudla Beach. ನೀನೆ
ಓಕೆ ಗೈಸ್, ಇವಾಗ ನಾವು ರೀಚ್ ಆಯಿತು. ಸ್ಕೂಟಿ ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇನ್ನು ಎಷ್ಟು ದೂರ ಇದೆ ಅಂತ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ನಡ್ಕೊಂಡು ಹೋಗ್ತಾ ಇದ್ವಿ. ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇದೆ, ನೀರು ಹರಿಯೋ ಸೌಂಡು. ಇಲ್ಲಿ ಇನ್ನೂ ಸಕ್ಕತ್ತಾಗಿದೆ. ಏನೋ ಸೌಂಡ್ ಕೇಳಿಸ್ತಿದಲ್ಲ. ಓಕೆ ಗೈಸ್, ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. Need to stop, say maybe, move around, figure all this out, and just do it instead of procrastinating. All this and dramaticating every little thing till my brain just starts to sing. It's just another of those days. Another one of those days. What do I usually say? Maybe if I quiet down, maybe then I'd have it all. ಸೊ ಅಲ್ಲಿ ಬೀಚಲ್ಲಿ ಆಟ ಆಡಿಕೊಂಡು ಚಳಿ ಆಗ್ತಿತ್ತು ಅಂತ ಕಾಫಿ ಕುಡಿಯೋಕ್ಕೆ ಹೋದ್ವಿ. ಅಲ್ಲಿ ಒಂದು ಕಾಫಿ 50 ರೂಪೀಸ್ ಹೇಳಿದರು. ದಟ್ಸ್ ಓಕೆ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ನಾನು ಬರ್ತೀನಿ. ಸೊ ನೀವು ನನ್ನ ಯಾವ ವೀಡಿಯೋಸು ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಇನ್ನೂ ನಿಮಗೆ ಅಕಸ್ಮಾತ್ ಏನಾದ್ರು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ಬರಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಯಾವುದ್ರ ಬಗ್ಗೆ ವ್ಲಾಗ್ ಮಾಡಿದ್ರೆ ನಿಮಗೆ ಮೋರ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.